ಹಾಗಲ್ಲ ತಂದೆ, ಏನು? ಇನ್ನೊಂದು ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ಏನದು? ಅದೇನೆಂದರೆ, ಆ ಪರಮೇಶ್ವರನೇ ಪಾರ್ವತಿಗೆ ರಾಮತಾರಕ ಮಂತ್ರವನ್ನ ಉಪದೇಶವನ್ನ ಮಾಡಿದ್ದಾನಂತೆ. ಇರಬಹುದು. ಆ ಪರಮೇಶ್ವರನೇ ಕೊಟ್ಟಂತಹ ಚಂದ್ರಹಾಸ ಕತ್ತಿಯಿಂದ ರಾಮನನ್ನು ಕತ್ತರಿಸುತ್ತೇನೆ ಎಂದು ಹೇಳು. ಕತ್ತರಿಸಿ ಕೆಡಹುತ್ತೇನೆ. ಇದೆಲ್ಲ ಬುದ್ಧಿ ಸ್ಥೀಮಿತವನ್ನ ಕಳೆದುಕೊಂಡಂತಹ ವಿಚಾರವಲ್ಲವೇ? ಯಾಕೆ ತಂದೆ, ರಾಮನೊಬ್ಬ ಹೆಬ್ಬುಲಿ ಎಂದು ಅರಿತಂತಹ ನೀವು ಕುರಿಯಂತೆ ಮರೆಯಲ್ಲಿ ಸೀತೆಯನ್ನ ತಂದವರಲ್ವೇ ತಂದೆ? ಆದರೆ ಇಂದು ರಾಮ ಕುರಿ, ನಾನು ಹೆಬ್ಬುಲಿ ಎನ್ನುವುದಾಗಿ ಹೇಳುತ್ತೀರಲ್ಲ. ನಾವು ಹೆಬ್ಬುಲಿ. ಹಾಗಲ್ಲ ತಂದೆ, ನಿಮ್ಮ ಮಾತುಗಳಿಂದ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಏನದು? ಬುದ್ಧಿಯ ಸ್ಥೀಮಿತವನ್ನ ಕಳೆದುಕೊಂಡಿದ್ದೀರಿ. ರಾಮದ್ವೇಷದಿಂದ ಸ್ಥಿರತೆಯನ್ನ ಕಳೆದುಕೊಂಡು ಮರುಳರಾಗಿದ್ದೀರಿ. ನಿಮ್ಮ ಕನಕಲಂಕೆಯನ್ನೇ ಬಲಿ ಕೊಡುವುದಕ್ಕೆ ಸಿದ್ಧರಾಗಿದ್ದೀರಿ ಎನ್ನುವುದಾಗಿ